ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2024 ಕಾಸ್ಟ್ ಅಕೌಂಟಿಂಗ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 2024 ಆ್ಯಂಡ್ 23 ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೀವು ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಎರಡನ್ನೂ ನಾನು PDF ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಕಾಲೇಜ್ ವರ್ಕ್ ಆ್ಯಂಡ್ ಸಮ್ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಆಗಿದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಟ್. ಆ್ಯಂಡ್ ಈ ವಿಡಿಯೋದಲ್ಲಿ ನೋಡೋಣ ಸೆಕ್ಷನ್ ಸಿ. ಸೆಕ್ಷನ್ ಶಿನಲ್ಲಿ ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಕಾಸ್ಟ್ ಅಕೌಂಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಕಾಸ್ಟ್ ಅಕೌಂಟಲ್ಲಿ ಎಷ್ಟಿದೆ? 50,000 ಇದೆ. ಮಾರ್ಕೆಟಿಂಗ್ ಓವರ್ ಹೆಡ್ ಕಾಸ್ಟ್ ಅಕೌಂಟ್ಸಲ್ಲಿ 8,000 ಇದೆ. ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ 6,000 ಇದೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸು 5,000. ಫ್ಯಾಕ್ಟ್ರಿ ಓವರ್ ಹೆಡ್ 8,500. ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ 7,000 ಇದೆ. ಡೈರೆಕ್ಟರ್ಸ್ ಫೀಸು 2,000. ಇನ್ಕಮ್ ಟ್ಯಾಕ್ಸ್ ಪೇಯ್ಡು 15,000 ಇದೆ. ರೆಂಟ್ ಆಫ್ ಓನರ್ ಪ್ರಿಮೈಸಸ್ ಎಷ್ಟಿದೆ? 6,000 ಇದೆ. ಆಯಿತಾ? ದೆನ್ ಡಿಪ್ರಿಷಿಯೇಷನ್ 12,000. ಶೇರ್ ಟ್ರಾನ್ಸ್ಫರ್ ಫೀಸ್ 1,000 ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್ ಓವರ್ ಹೆಡ್ 5,000 ಇದೆ. ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಲ್ಲಿ 7 ಇದೆ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ 5,000 ಇದೆ. ದೆನ್ ಕ್ಲೋಸಿಂಗ್ ಸ್ಟಾಕು 3,000 ಆ್ಯಂಡ್ 5,000 ಇದೆ. ಸೊ ಈ ಒಂದು ಡೀಟೇಲ್ಸ್ ಮೇಲೆ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಇದಕ್ಕೆ ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು. ಯಾವ ರೀತಿ ಅಂದರೆ, ಸೊ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ತೊಗೊಳ್ಳಿ, ಅಮೌಂಟ್ ಅಂತ 2 ಕಾಲಮ್ ತೊಗೊಳ್ಳಿ. ಆಯಿತಾ? ಫಸ್ಟು ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಎಷ್ಟಿದೆ? 50,000 ಇದೆ. ಆ 50,000 ಏನಿದೆಯೋ ಹ್ಯಾಸ್ ಇಟ್ ಈಸ್ ಈ ಥರ ಔಟರ್ ಅಮೌಂಟ್ ಕಾಲಮಲ್ಲಿ ಬರೆದ್ಬಿಡಿ. ಸೊ ಇಲ್ಲಿ ಆ್ಯಡ್ ಐಟಮ್ಸ್. ಸೊ ನೆಟ್ ಪ್ರಾಫಿಟ್ಗೆ ಏನೇನು ಐಟಮ್ಸ್ನ ಆ್ಯಡ್ ಮಾಡ್ತೀವಿ ಅಂತಂದರೆ, ಕಾಸ್ಟ್ ಅಕೌಂಟ್ಗೂ ಫೈನಾನ್ಷಿಯಲ್ ಅಕೌಂಟ್ಗೂ ಕಂಪೇರ್ ಮಾಡಿದಾಗ ಯಾವುದು ಓವರ್ ವ್ಯಾಲ್ಯೂಡ್ ಆಗಿರುತ್ತೆ ಕಾಸ್ಟ್ ಅಕೌಂಟ್ಸಲ್ಲಿ ಅದನ್ನು ನಾವು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮಾರ್ಕೆಟಿಂಗ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಆಯಿತಾ? ಮಾರ್ಕೆಟಿಂಗ್ ಓವರ್ ಹೆಡ್ಡು ಕಾಸ್ಟ್ ಅಕೌಂಟ್ಸಲ್ಲಿ ಎಷ್ಟಿದೆ? 8,000 ಇದೆ. ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಎಷ್ಟಿದೆ? 6,000 ಇದೆ. ಸೊ ಎಷ್ಟು ಕಾಸ್ಟ್ ಅಕೌಂಟ್ಸಲ್ಲಿ ಜಾಸ್ತಿ ಇದೆ ಅಂದರೆ 2,000 ಇದೆ. ಆಯಿತಾ? ಅದನ್ನು ಇಲ್ಲಿ ತಗೊಳ್ಳಿ. ಫಸ್ಟು ಮಾರ್ಕೆಟಿಂಗ್ ಓವರ್ ಹೆಡ್ಸ್ ಓವರ್ ವ್ಯಾಲ್ಯೂಡ್ ಇನ್ ಕಾಸ್ಟ್ ಅಕೌಂಟಿಂಗ್, ದ ಅಮೌಂಟ್ ಈಸ್ 2,000. ನೆಕ್ಸ್ಟು ಫ್ಯಾಕ್ಟರಿ ಓವರ್ ಹೆಡ್ ರೆಕಾರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಸೊ ಫ್ಯಾಕ್ಟರಿ ಓವರ್ ಹೆಡ್ ನೋಡಿ, ಫ್ಯಾಕ್ಟರಿ ಓವರ್ ಹೆಡ್ ಇಲ್ಲಿ 8,500 ಇದೆ ಆ್ಯಂಡ್ ಇಲ್ಲಿ 7,000 ಇದೆ. ಓಕೆನಾ? ಸೊ ಇದೆಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ಟೋಟಲ್ 1,500 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಬರ್ಕೊಳ್ಳಿ, ಫ್ಯಾಕ್ಟರಿ ಓವರ್ ಹೆಡ್ ರೆಕಾರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ 1,500 ಅಂತ. ಆ್ಯಂಡ್ ನೆಕ್ಸ್ಟು ರೆಂಟ್ ಆಫ್ ಓನಡ್ ಪ್ರಿಮೈಸಸ್ ಕಾಸ್ಟ್ ಅಕೌಂಟಲ್ಲಿ ಮಾತ್ರ ಇದೆ. ರೆಂಟನ್ನು ಎಷ್ಟು ಅಂತಂದರೆ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಇಲ್ಲ. ಸೊ ಕಾಸ್ಟ್ ಅಕೌಂಟಲ್ಲಿ ಇದೆಯಾ? ತಗೊಳ್ಳಿ. ರೆಂಟ್ ಆಫ್ ಓನಡ್ ಪ್ರಿಮೈಸಸ್ ಎಷ್ಟಿದೆ? 6,000 ಇದೆ. ಹ್ಯಾಸ್ ಇಟ್ ಈಸ್ 6,000ನ ತಗೊಳ್ಳಿ. ಆಫ್ಟರ್ ದ್ಯಾಟ್ ಅದಾದಮೇಲೆ ನೋಡಿ, ನೆಕ್ಸ್ಟು ಶೇರ್ ಟ್ರಾನ್ಸ್ಫರ್ ಫೀಸ್. ಸೊ ಶೇರ್ ಟ್ರಾನ್ಸ್ಫರ್ ಫೀಸ್ ಎಷ್ಟಿದೆ ಅಂತಂದರೆ 1,000 ಇದೆ. ಸೊ ನಾವಿಲ್ಲಿ ಶೇರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಎಷ್ಟಂದರೆ 1,000 ರೂಪೀಸ್. ಅದನ್ನ ಇಲ್ಲಿ ತಗೊಳ್ಳಿ. ದೆನ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್. ಓಪನಿಂಗ್ ಸ್ಟಾಕು ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ 5,000 ಇದೆ ಆ್ಯಂಡ್ ಕಾಸ್ಟ್ ಅಕೌಂಟ್ಸಲ್ಲಿ 7,000 ಇದೆ. ಓಕೆನಾ? ಸೊ ಎರಡೂ ಕಂಪೇರ್ ಮಾಡಿದ್ರೆ 2,000 ಜಾಸ್ತಿ ಇದೆ. ಎಷ್ಟಂತಂದರೆ 2,000. ದೆನ್ ಕ್ಲೋಸಿಂಗ್ ಸ್ಟಾಕ್ನ ನಾವು ಫೈನಾನ್ಷಿಯಲ್ ಅಕೌಂಟ್ಸ್ಗೆ ಕಂಪೇರ್ ಮಾಡಿ ತೊಗೊಳ್ತೀವಿ. ಕಾಸ್ಟ್ ಅಕೌಂಟ್ಸಲ್ಲಿ 3,000 ಇದೆ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ 5,000 ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ? 2,000 ಇದೆ. ಸೊ ಇದನ್ನಿಷ್ಟು ಟೋಟಲ್ ಮಾಡಿ 14,500 ಬರುತ್ತೆ. ಸೊ ಇದು ಪ್ರಾಫಿಟ್ ಜೊತೆ ಆ್ಯಡ್ ಮಾಡಿದ್ರೆ ನಿಮಗೆ 64,500 ಬರುತ್ತೆ. ಓಕೆನಾ? ಇಲ್ಲಿ ಲೆಸ್ ಐಟಮ್ಸ್ ಅಂತಂದರೆ ಅಂಡರ್ ವ್ಯಾಲ್ಯೂಡ್ ಏನೇನಿರುತ್ತೆ. ಸೊ ಕಾಸ್ಟ್ ಅಕೌಂಟಿಗೆ ಕಂಪೇರ್ ಮಾಡಿದಾಗ ಅಂಡರ್ ವ್ಯಾಲ್ಯೂಡ್ ಏನೇನಿರುತ್ತೆ ಅದನ್ನು ಲೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಸೊ ಕಾಸ್ಟ್ ಅಕೌಂಟಲ್ಲಿಲ್ಲ, ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಮಾತ್ರ ಇದೆ. ಸೊ ಎಷ್ಟು? 5,000 ತಗೊಳ್ಳಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ 5,000. ನೆಕ್ಸ್ಟು ಡೈರೆಕ್ಟರ್ ಫೀಸ್ ಪೇಯ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಡೈರೆಕ್ಟರ್ ಫೀಸು ಕಾಸ್ಟ್ ಅಕೌಂಟಲ್ಲಿಲ್ಲ, ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಮಾತ್ರ ಇದೆ, 2,000. ಆಫ್ಟರ್ ದಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಫೈನಾನ್ಷಿಯಲ್ ಅಕೌಂಟೆನ್ಸಿಲ್ ಮಾತ್ರ, ಕಾಸ್ಟ್ ಅಕೌಂಟಲ್ಲಿಲ್ಲ,
15,000 ತಗೊಳ್ಳಿ. ದೆನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನೋಡಿ, ಇಲ್ಲಿ ನೋಡಿ ಎಷ್ಟಾಗಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಾಸ್ಟ್ ಅಕೌಂಟಲ್ಲಿ ಕಮ್ಮಿ ಇದೆ, ಫೈನಾನ್ಷಿಯಲ್ ಅಕೌಂಟಲ್ಲಿ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಾ? ಸೊ ಇದೇನಾಗಿದೆ ಅಂತಂದರೆ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟಿದೆ ಅಂತಂದರೆ ಡಿಫ್ರೆನ್ಸು 3,000 ಇದೆ. ಅದನ್ನು ತಗೊಳ್ಳಿ ಆಯಿತಾ. ಇಲ್ಲಿ ಅಂಡರ್ ವ್ಯಾಲ್ಯೂಡ್ ಆಗಿರೋದನ್ನ ತಗೋಬೇಕು, ಇಲ್ಲಿ ಓವರ್ ವ್ಯಾಲ್ಯೂಡ್ ಆಗಿರೋದನ್ನ ಹ್ಯಾಡ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಮಾರ್ಕೆಟಿಂಗ್ ಓವರ್ ಹೆಡ್ ಇಲ್ಲಿ 8,000 ಇದೆ, ಇಲ್ಲಿ 6,000 ಇದೆ. ಈ 2,000ನ ನಾವು ಹ್ಯಾಡ್ ಮಾಡ್ತೀವಿ. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫೈನಾನ್ಷಿಯಲ್ ಅಕೌಂಟೆನ್ಸಿಲಿ ಜಾಸ್ತಿ ಇದೆ, ಕಾಸ್ಟ್ ಅಕೌಂಟಲ್ಲಿ ಕಮ್ಮಿ ಇದೆ, ಅದನ್ನು ಇಲ್ಲಿ ಲೆಸ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ 7,000 ಪ್ಲಸ್ 15,000 ಪ್ಲಸ್ 3,000 ಮಾಡಿದ್ರೆ ಟೋಟಲ್ ಇಲ್ಲಿ 25,000 ಬರುತ್ತೆ. 64,500 ಇಂದ 25,000 ಲೆಸ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಆಸ್ ಫರ್ ಫೈನಾನ್ಷಿಯಲ್ ಅಕೌಂಟ್ಸ್ ಎಷ್ಟು ಬರುತ್ತೆ ಅಂದರೆ 39,500 ಬರುತ್ತೆ. ಸೊ ಅರ್ಥ ಆಯ್ತಲ್ವಾ ಈಸಿಯಾಗಿ? ಸೊ ಇದನ್ನು ನಾನು ಜಸ್ಟ್ ರಿವಿಷನ್ ಪರ್ಪಸ್ ಮಾಡಿರೋದು. ಸೊ ಇದಿಷ್ಟನ್ನು ಕೂಡ ಆನ್ಸರು ಫಾರ್ 12 ಮಾರ್ಕ್ಸ್ಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಪ್ರಾಬ್ಲಮ್ ಬಂದು ಕಾಸ್ಟ್ ಶೀಟ್ ಮೇಲೆ ಇದೆ. ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟು ಇಲ್ಲಿ ಕೊಟ್ಟಿದೆ ನೋಡಿ. ಇನ್ ರೆಸ್ಪೆಕ್ಟ್ ಆಫ್ ಎ ಫ್ಯಾಕ್ಟರಿ ಫಾರ್ ದ ಫಾಲೋಯಿಂಗ್ ಫಿಗರ್ಸ್ ಹ್ಯಾವ್ ಬಿನ್ ಒಬ್ಟೈನ್ಡ್ ಫಾರ್ ದ ಇಯರ್ ಆಫ್ 2023 ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ 60,000, ಡೈರೆಕ್ಟ್ ವೇಜಸ್ 50,000, ಫ್ಯಾಕ್ಟರಿ ಓವರ್ ಹೆಡ್ಸ್ 30,000 ಇದೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 33,600, ಸೆಲ್ಲಿಂಗ್ ಓವರ್ ಹೆಡ್ಸ್ 22,400, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ 14,000 ಇದೆ, ಆ್ಯಂಡ್ ಪ್ರಾಫಿಟ್ ಬಂದು 42,000 ಕೊಟ್ಟಿದ್ದಾರೆ. ಆಯಿತಾ? ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಎ ವರ್ಕ್ ಆರ್ಡರ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಹ್ಯಾವ್ ಬಿನ್ ಇನ್ಕರ್ಡ್. ಮೆಟೀರಿಯಲ್ಸ್ ಎಷ್ಟಿದೆ? 8,000 ಇದೆ, ವೇಜಸ್ಸು 5,000 ಇದೆ. ಅಸ್ಯೂಮಿಂಗ್ ದಟ್ ಇನ್ ದ ಇಯರ್ 2024. ಸೊ ಇದಾಗಿರೋದು ಇನ್ ದ ಇಯರ್ ಆಫ್ 2024. ದ ರೇಟ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 20%. ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಿದೆ ಅದು 2024ಗೆ 20% ಇನ್ಕ್ರೀಸ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಹ್ಯಾವ್ ಗಾನ್ ಡೌನ್ ಬೈ 10%. ಸೊ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಾಗಿದೆ ಅಂದರೆ 10% ಡಿಕ್ರೀಸ್ ಆಗಿದೆ. ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಈಚ್ ಗಾನ್ ಅಪ್ ಅಂದರೆ ಇನ್ಕ್ರೀಸ್ ಆಗಿದೆ, ಈಚ್ ಗಾನ್ ಅಪ್ ಬೈ 15%. ಅಟ್ ವಾಟ್ ಪ್ರೈಸ್ ಶುಡ್ ದ ಪ್ರಾಡಕ್ಟ್ ಬಿ ಸೋಲ್ಡ್ ಇನ್ 2024 ಆಸ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಹ್ಯಾಸ್ ಇನ್ 2023 ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಫಸ್ಟು 2023 ಪ್ರಿಪೇರ್ ಮಾಡಬೇಕು, ದೆನ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದ 2024. ಓಕೆ, ಆ್ಯಂಡ್ ನಾವು ಕಾಣಿಸ್ತಿದೆ ವಿಡಿಯೋ ಕ್ಲಿಯರ್ ಆಗಿ. ಸ್ವಲ್ಪ ವಿಡಿಯೋನ ಕ್ವಾಲಿಟಿ ಕೊಟ್ಟು ನೋಡಿ, ಓಕೆನಾ? ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2023 ಅಂತ ಎಡಿಂಗ್ ತಗೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟು. ಫಸ್ಟ್ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಮತ್ತು ನಮಗೆ ಡೈರೆಕ್ಟ್ ವೇಜಸ್ನ ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ಪ್ರೈಮ್ ಕಾಸ್ಟ್. ಇದು ನಿಮಗೆ ಗೊತ್ತಿದೆ. ಮತ್ತು ನಾನು ಪ್ರೀವಿಯಸ್ 4 to 5 years ಪ್ರಿಪ್ರೇಷನ್ ಕಾಸ್ಟ್ ಶೀಟನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಎಷ್ಟಿದೆ? 60,000 ಇದೆ, ಪ್ಲಸ್ ಡೈರೆಕ್ಟ್ ವೇಜಸ್ಸು 50,000 ಇದೆ. ಆಯಿತಾ? 60,000 ಪ್ಲಸ್ 60,000 ಈ ಎರಡನ್ನೂ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ಪ್ರೈಮ್ ಕಾಸ್ಟ್ ಎಷ್ಟು? 1,10,000. ಸೊ ಇದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿ. ಫ್ಯಾಕ್ಟರಿ ಓವರ್ ಹೆಡ್ಸ್ ಎಷ್ಟಿದೆ? 30,000 ಇದೆ. ಸೊ ಆ್ಯಡ್ ಮಾಡಿದ್ರೆ ಟೋಟಲ್ ವರ್ಕ್ ಕಾಸ್ಟ್ ಬಂದು 1,40,000. ಸೊ ವರ್ಕ್ ಕಾಸ್ಟಿಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಟೋಟಲ್ ಇಲ್ಲಿ ಏನಾಗುತ್ತೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅಪ್ ಟು ಫ್ಯಾಕ್ಟರಿ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ತನಕ ಆ್ಯಡ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬಂದು ನೋಡಿ 33,600 ಇದೆ. ಆಯಿತಾ? ಆ್ಯಡ್ ಮಾಡಿದ್ರೆ ಟೋಟಲ್ 1,73,600. ಇಲ್ಲಿ ತನಕ ಗೊತ್ತಾಯ್ತಾ? ಫಸ್ಟು ಡೈರೆಕ್ಟ್ ಮೆಟೀರಿಯಲ್ಸ್ ಅಥವಾ ಕಾಸ್ಟ್ ಆಫ್ ಮೆಟೀರಿಯಲ್ಸು, ಡೈರೆಕ್ಟ್ ವೇಜಸ್ ಎರಡನ್ನೂ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ ಎಷ್ಟು? 1,10,000. ಅದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ 30,000 ನಿಮಗೆ ವರ್ಕ್ ಕಾಸ್ಟ್ ಸಿಗುತ್ತೆ 1,40,000. ಸೊ ಈ 1,40,000 ವರ್ಕ್ ಕಾಸ್ಟ್ಗೆ ಅಗೈನ್ ಯು ಹ್ಯಾವ್ ಟು ಹ್ಯಾಡ್ ದ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಹೌ ಮಚ್? 33,600. ಸೊ ವಿ ವಿಲ್ ಗೆಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 1,73,600. ರೈಟ್? ನಾವು ಸೆಲ್ಲಿಂಗ್ ಓವರ್ ಹೆಡ್ಸ್ ಎಷ್ಟಿದೆ ನೋಡಿ. ಸೆಲ್ಲಿಂಗ್ ಓವರ್ ಹೆಡ್ಸ್ 22,400 ಆ್ಯಂಡ್ ಅಲಾಂಗ್ ವಿತ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೊ ನಾವು ಸೇಲ್ಸ್ ಮಾಡ್ಬೇಕಾದ್ರೆ ಏನು ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಲ್ವಾ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎಷ್ಟಿದೆ? 14,000 ಇದೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. 2,10,000 ಇಸ್ ದ ಕಾಸ್ಟ್ ಆಫ್ ಸೇಲ್ಸ್. ಸೊ ಈ ಕಾಸ್ಟ್ ಆಫ್ ಸೇಲ್ಸಲ್ಲಿ ನಮಗೆ ಟೋಟಲು ಪ್ರಾಫಿಟ್ನ ಕೊಟ್ಟಿದ್ದಾರೆ. ಪ್ರಾಫಿಟನ್ನು ಆ್ಯಡ್ ಮಾಡಿ ಎಷ್ಟಂತಂದರೆ 42,000 ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಎಷ್ಟು ಸಿಗುತ್ತೆ ಅಂದರೆ 2,52,000 ಸಿಗುತ್ತೆ. ಅರ್ಥ ಆಯ್ತಲ್ವಾ?
ಸೊ ಪ್ರಾಫಿಟ್ ಯಾವಾಗ್ಲೂ ಕೊಟ್ಟಿರ್ತಾರೆ. ಸಪೋಸ್ ಏನಾದ್ರು ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಸೇಲ್ಸ್ ಕೊಟ್ಟಿರ್ತಾರೆ. ಸೇಲ್ಸಿಂದ ಕಾಸ್ಟ್ ಆಫ್ ಸೇಲ್ಸ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಪ್ರಾಫಿಟನ್ನ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ 2,10,000, ಪ್ರಾಫಿಟ್ 42,000 ಆ್ಯಡ್ ಮಾಡಿದ್ರೆ 2,52,000 ಬಂತು. ಅಪ್ ಟು ಇಲ್ಲಿ ತನಕ ಕ್ಲಿಯರ್ ಆಯಿತು 2023. ನಾವು ಈಗ 2024ನ ಕ್ಯಾಲ್ಕುಲೇಷನ್ ಮಾಡೋಣ. 2024ಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕಾಗತ್ತೆ. ಏನಂತ ಅಂದರೆ ಫಸ್ಟ್ 2023ಗೆ ನಾವು ಎಷ್ಟೆಷ್ಟು ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ದ ರೇಟ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಆಸ್ ಇನ್ಕ್ರೀಸ್ಡ್ ಎಷ್ಟು 20%. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ haven't gone down by ಅಂದರೆ ಡಿಕ್ರೀಸ್ ಎಷ್ಟಾಗಿದೆ 10%. ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎರಡೂ 15%. ಸೊ ಆಗಿದ್ದಾಗ ಅಟ್ ವಾಟ್ ಪ್ರೈಸ್ ಶುಡ್ ದ ಪ್ರಾಡಕ್ಟ್ ಬಿ ಸೋಲ್ಡ್ ಇನ್ 2024 ಅಂತ ಕೇಳಿದ್ದಾರೆ. ಸೊ ಫಸ್ಟು ಇಲ್ಲಿ ನೋಡೋಣ ಏನಂತಂದರೆ ಇಲ್ಲಿ ವರ್ಕಿಂಗ್ ನೋಟ್ ಅಂತ ತಗೊಳ್ಳಿ. ಫಸ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಪ್ರಾಫಿಟ್ ಎಷ್ಟಿದೆ ಲಾಸ್ಟ್ ಇಯರು 42,000 ಇದೆ. ಟೋಟಲ್ ಸೇಲ್ಸ್ ಎಷ್ಟಿದೆ 2,52,000. ಸೊ 42,000 ಡಿವೈಡೆಡ್ ಬೈ 2,52,000 ಇಂಟು 100 ಮಾಡಿ. ಸೊ ಎಷ್ಟು ಬರುತ್ತೆ ಅಂದರೆ ಸೊ ಇಲ್ಲಿ ನೋಡಿ 42,000 ಪ್ರಾಫಿಟ್ಟು ಡಿವೈಡೆಡ್ ಬೈ 2,52,000 ಇಂಟು 100 ಮಾಡಿ. ಇಲ್ಲಿ 16.66 ಬರುತ್ತೆ. 16.66% ಆನ್ ಸೇಲ್ಸ್ ಅಂತ. ಸೊ ಸೇಲ್ಸ್ ಮೇಲೆ ಆ್ಯಂಡ್ 20% ಆನ್ ಕಾಸ್ಟ್. ಸೊ 16 ಇದ್ದಿದ್ದನ್ನ 20%ನ ಕಾಸ್ಟ್ ಮೇಲೆ ನೀವು ರೌಂಡ್ ಫಿಗರ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ. ಫ್ಯಾಕ್ಟರಿ ಓವರ್ ಹೆಡ್ 1 ಸೆಕೆಂಡ್ ವಿಸಿಬಲ್ ಪ್ರಾಪರ್ಲಿ. ಎಸ್ ಇಲ್ಲಿ ನೋಡಿ ಫ್ಯಾಕ್ಟರಿ ಓವರ್ ಹೆಡ್ 20% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಫ್ಯಾಕ್ಟರಿ ಓವರ್ ಹೆಡ್ ಇನ್ ಪ್ರೀವಿಯಸ್ 2023ನಲ್ಲಿ ಎಷ್ಟಿದೆ 30,000 ಇದೆ. ಸೊ ಅದನ್ನು ನಾವು ವರ್ಕ್ ಕಾಸ್ಟ್ ಮೇಲೆ ತೊಗೊಳ್ತೀವಿ. ಏನಂದರೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ವರ್ಕ್ ಕಾಸ್ಟ್ ಮೇಲೆ 30,000 ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ತೀವಿ. ಏನು ಫ್ಯಾಕ್ಟರಿ ಓವರ್ ಹೆಡ್ನ ಡೈರೆಕ್ಟ್ ವೇಜಸ್ ಮೇಲೆ ತೊಗೊಳ್ತೀವಿ. ಏನಂತಂದರೆ ಫ್ಯಾಕ್ಟರಿ ಓವರ್ ಹೆಡ್ 30,000 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟಿದೆ 50,000 ಇಂಟು 100 ಮಾಡಿದ್ರೆ 60% ಆಗುತ್ತೆ. ಆ 60%ಗೆ ಈ ಇಯರ್ದು ಎಷ್ಟಾಗುತ್ತೆ ಅಂದರೆ 20%ನ ಆ್ಯಡ್ ಮಾಡಿ. ಟೋಟಲ್ಲು 80%. ಸೊ ಓಲ್ಡ್ 2023ದು 60% ಇದೆ. ಅದ್ರ ಜೊತೆಗೆ 20% ಇನ್ಕ್ರೀಸ್ ಆಗಿದೆ ಅಂದರೆ 80% ಬಂತಾ. ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸಲ್ಲಿ ಎಷ್ಟಿದೆ ಅಂತಂದರೆ 33,600 ಇದೆ. ಓಕೆನಾ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 33,600 ಇದೆ. ಇದಕ್ಕೆ ವರ್ಕ್ ಕಾಸ್ಟ್ ಮೇಲೆ. ಸೊ ನಿಮಗೆ ಆಲ್ರೆಡಿ ನಿಮಗೆ ಯಾವುದರಿಂದ ಡಿವೈಡ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಬಂದಾಗ ವರ್ಕ್ ಕಾಸ್ಟು. ಸೊ 33,600 ಡಿವೈಡೆಡ್ ಬೈ 1,40,000 ಇಂಟು 100 ಮಾಡಿದ್ರೆ 24,000 ಬರುತ್ತೆ. ಮತ್ತು ಈ ಇಯರ್ ಎಷ್ಟು ಅಂತ ಅಂದರೆ 15% ಇನ್ಕ್ರೀಸ್ ಆಗಿದೆ. 24 + 15 ಮಾಡಿದ್ರೆ ಟೋಟಲ್ 39%. ದೆನ್ ಸೆಲ್ಲಿಂಗ್ ಓವರ್ ಹೆಡ್ಸ್. ಸೊ ಸೆಲ್ಲಿಂಗ್ ಓವರ್ ಹೆಡ್ಸ್ ನೋಡಿ ಟೋಟಲ್ ಎಷ್ಟಿದೆ ಅಂತಂದರೆ 22,400 ಇದೆ. ಅದನ್ನು ನಾವು ವರ್ಕ್ ಕಾಸ್ಟ್ ಮೇಲೆ ತೊಗೊಂಡಿದ್ದೀವಿ. ಸೊ 22,400 ಡಿವೈಡೆಡ್ ಬೈ 1,40,000 ಇಂಟು 100 ಮಾಡಿದ್ರೆ 16 ಬರುತ್ತೆ. ಪ್ಲಸ್ 15 ಮಾಡಿದ್ರೆ 31% ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ನೋಡಿ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು 14,000 ಇದೆ. ಅದನ್ನು ನಾವು ಸೇಮು ವರ್ಕ್ ಕಾಸ್ಟ್ ಮೇಲೆ ತೊಗೊಂಡಿದ್ವಿ. ಆಯಿತಾ. ಆಗಿದ್ದಾಗ 10% ಬರುತ್ತೆ. ಸೊ ಇಲ್ಲಿ 10% ಡಿಕ್ರೀಸ್ಡ್ ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಅರ್ಥ ಆಗ್ತಿದೆ. 10% ಡಿಕ್ರೀಸ್ಡ್ ಅಂತಂದರೆ ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ಏನು ಬರುತ್ತೆ ಅಂದರೆ 0 ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಬರಲ್ಲ. ಅರ್ಥ ಆಯ್ತಾ. ಸೊ ಇವಾಗ ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2024ನ ನೋಡೋಣ. ಇವಾಗಲೂ ಕೂಡ ಸ್ವಲ್ಪ ಇನ್ನೂ ಹೆಲ್ತ್ ಇಶ್ಯೂಸ್ ಇದೆ. ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಹಂಗಾಗಿ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಅಪ್ಲೋಡ್ ಮಾಡ್ತೀನಿ. ಸಾರಿ, ನಿಮಗೆ ಎಕ್ಸಾಮ್ ಅಷ್ಟರಲ್ಲಿ ಪ್ರೊವೈಡ್ ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಫಾರ್ ದಟ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಡೂ ವೆಲ್ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್ ಆ್ಯಂಡ್ do subscribe to my channel. Thank you so much for everyone and sorry. All the best.